ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ. ಸ್ಕೈಸ್ ಇವತ್ತು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ಮಾಡೋಣ ಅಂತ. ಆ್ಯಕ್ಚುಲಿ ಸಾರು ಇತ್ತು, ಮೂಲಂಗಿ ಸಾರು ಮಾಡಿದ್ದೆ ನೆನ್ನೆ. ಅದು ವೇಸ್ಟ್ ಆಗಬಾರ್ದು, ಯಾಕಂದರೆ ಇವತ್ತು ನಾನು ಬುಧವಾರ ಆಗಿರೋದ್ರಿಂದ ನಾವು ಇವತ್ತು ನಾನ್ ವೆಜಿಟೇರಿಯನ್ನು. ಹಾಗಾಗಿ ಏನಾದರೂ ನಾನ್ ವೆಜ್ ಪ್ರಿಪೇರ್ ಮಾಡ್ತೀನಿ ಮಧ್ಯಾಹ್ನ. ಸೊ ಮೂಲಂಗಿ ಸಾರು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿನ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಹೊಟ್ಟೆ ಸಕ್ಕತ್ ಹಸಿತಾ ಇದೆ. ಟೈಮ್ ಆಲ್ರೆಡಿ 10 ಗಂಟೆ ಆಗ್ಬಿಟ್ಟೈತೆ. ಹಾಗಾಗಿ ಸಖತ್ತು ಹೊಟ್ಟೆ ಹಸಿತೈತೆ. ಲೇಟಾಗಿ ಎದ್ಬಿಟ್ವಿ ನಾವು ನೆನ್ನೆ ಕೋಲ ಎಲ್ಲ ನೋಡ್ಕೊಂಬಂದು. ಹಾಕಿ ಬೇಗ ಚಪಾತಿ ಮಾಡಿ ತಿನ್ಕೊಂಬೇಡ. ಇವಾಗ ನಾವು ಪಾಪುಗೆ ಆಧಾರ್ ಕಾರ್ಡ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಆಕ್ಚುಲಿ ಹೇಳ್ರಿ ಪರವಾಗಿಲ್ಲ. ಲಾಸ್ಟ್ ಟೈಮ್ ನಾವು ಹೋಗಿದ್ವಿ ಆಧಾರ್ ಕಾರ್ಡ್ ಮಾಡ್ಸೋದಕ್ಕೆ. ಅವಾಗ ಪಾಪುಗೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅವಾಗಂತೂ ನಿಮ್ಮ ಫಸ್ಟ್ ರೆಡಿ ಮಾಡ್ಕೊಳ್ಳಿ, ಬಿಕಾಸ್ ನಿಮ್ಮದು ಇನ್ನೂ KYC ಅದು ಇದು ಎಲ್ಲ ಅಪ್ಡೇಟ್ ಆಗಿಲ್ಲ. ಅಡ್ರೆಸ್ಸು ಅದೆಲ್ಲ ಏನೋ ಪೋಸ್ಟಲ್ ಕೋಡ್ ಎಲ್ಲ ಅಪ್ಡೇಟ್ ಆಗಬೇಕಂತೆ. ಆ್ಯಂಡ್ 15 ಇಯರ್ಸ್ ಒಂದ್ಸಲಿ ನನ್ನ ಆಧಾರ್ ಕಾರ್ಡ್ KYC ಮಾಡಿಸ್ಬೇಕಿತ್ತು. ಅದು ಮಾಡಿಸ್ಕೊಂಡು ಬಂದಿದ್ದೆ, ಬಟ್ ಅಡ್ರೆಸ್ ನಂದೇ ಸರಿ ಇಲ್ಲ ಅಂತಂದರು. ಹಾಗಾಗಿ ನಾನು ಫಸ್ಟು ನಂದು ಇವ್ರದ್ದು ಇಬ್ಬರದು ಸರಿಗಿಲ್ಲ, ಇಬ್ಬರದು ಕರೆಕ್ಟಾಗಿರೋ ಅಡ್ರೆಸ್ನ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸಿ ಅದಾದಮೇಲೆ ಪಾಪುದು ಮಾಡಿಸಿ ಅಂತ ಹೇಳಿದ್ರು. ಅದಕ್ಕೆ ಈಗ ಮಾಡಿಸ್ಬೇಡ, ತುಂಬ ಲೇಟ್ ಆಗ್ತಿದೆ. ಆಲ್ಮೋಸ್ಟ್ ಒಂದು 2-3 ಮಂತ್ಸಿಂದ ನಾವು ಅದನ್ನು ತಳ್ಕೊಂಡು ಬರ್ತಿದ್ದೀವಿ. ಇವತ್ತು ಅದಕ್ಕೋಸ್ಕರನೇ ಅಂದ್ಬಿಟ್ಟು ನಾವು ಆಧಾರ್ ಕಾರ್ಡ್ ಮಾಡಿಸೇ ಬಿಡಬೇಕು, ಅದ್ರ ಕೆಲಸ ಮುಗಿಸ್ಬಿಡ್ಬೇಕು. ಇನ್ಯಾವುದಕ್ಕಾದ್ರೂ ಅಕೌಂಟ್ ಓಪನ್ ಮಾಡ್ಸೋಕ್ಕಾದ್ರೂ ಪಾಪಗೆ ಆಧಾರ್ ಕಾರ್ಡ್ ಎಲ್ಲ ಬೇಕಾಗುತ್ತಲ್ಲ, ಇನ್ಯಾವುದಕ್ಕಾದ್ರೂ ಬೇಕಾಗುತ್ತೆ ಅಂತ ಆಧಾರ್ ಕಾರ್ಡ್ ಮಾಡಿಸೇ ಬಿಡೋಣ, ಡಿಲೇ ಮಾಡೋದು ಬೇಡ ಅಂತ ಪಣ ತಟ್ಟಿ ಇವತ್ತು ಓಡ್ತಾ ಇದ್ದೀವಿ. ಎಲ್ಲಿ ಇಲ್ಲಿ ಎಲ್ಲಿ ಬನ್ರಿ ಸಾಹೇಬ್ರೆ, ಹೋಗ್ಬರೋಣ. ಒಂದು 45 ಡ್ರೆಸ್ ಚೇಂಜ್ ಆದ್ಮೇಲೆ ಈ ಡ್ರೆಸ್ಸಿಗೆ ಬಂದಿದ್ದಾರೆ. ಇಬ್ರು ರೆಡ್ ಕ್ಯೂಟ್. ಇದಕ್ಕೆ ಹೇಳ್ತಾರೆ ಕ್ಯೂಟು. ನಾವು ಕ್ಯೂಟು, ಅದಕ್ಕೆ ನಮ್ಮ ಮಗನು ಕ್ಯೂಟು. ಇದಕ್ಕೆ ಹೇಳ್ತಾರೆ ಸೋ ಕ್ಯೂಟು. ನಾವು ಕ್ಯೂಟು, ಇದು ಸೋ ಕ್ಯೂಟು. ಭರತು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಹೊಸ ಅಡ್ರೆಸ್ ಬರ್ಕೊಡ್ತಾವ್ರೆ. ನಾವಿಲ್ಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗಿದ್ವಿ. ರಾಮಾನುಜ ರೋಡಲ್ಲಿ ಹೋಗಿದ್ವಿ. ನಾವ್ ಯಾವಾಗ್ಲೇ ಬರ್ಲಿ ಈ ಏರಿಯಾ ಅಂತೂ ಫುಲ್ ರಶ್ ಆಗಿರುತ್ತಲ್ಲ. ಮುದ್ದು ಸಯಾಜಿರಾವ್ ರೋಡು ಏನಾರ ಹಬ್ಬ ಇದೆಯಾ ಅನ್ನೋ ಥರನೇ ಇರುತ್ತೆ. ನಮ್ಮ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರು ಇದು ಹಬ್ಬ ಟೈಮಲ್ಲಿ ರಶ್ ಇರ್ತದಲ್ಲ, ಬಟ್ ಇಲ್ಲಿ ಮಾತ್ರ ಪ್ರತಿ ದಿನನೂ ಇಲ್ಲಿ ರಶ್ ಇರ್ತದೆ. ನಮಗಂತೂ ಜಾಗನೇ ಸಿಗಲ್ಲಪ್ಪ. ನಾವು ಗಾಡಿಯಲ್ಲೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿಗೆ ಯಾಕೆ ಬಂದ್ವಿ ಅಂತಂದರೆ, ಮುದ್ದು ಅವತ್ತು ಇಲ್ಲೊಂದು ಗುಲಾಬ್ ಜಾಮೂನ್ ತಿಂದಿದ್ರು ಇಂದಿರಾ ಕೆಫೆಲಿ. ಗುಲಾಬ್ ಜಾಮೂನ್ನ ಬೌನ್ಸ್ಕೊಂಬಿಟ್ಟವ್ರೆ, ಏನೋ ಬೌನ್ಸ್ಕೊಂಬಿಟ್ಟಾರೆ. ಹಂಗಾಗಿ ಇವಾಗ ಗುಲಾಬ್ ಜಾಮೂನ್ ತಿನ್ನಕ್ಕೆ ಹೋಗ್ತಾ ಇದೀವಿ. ವೆರಿ ಫೇಮಸ್ ಇಂದಿರಾ ಕೆಫೆ. ಇಲ್ಲೂ ರಶ್. ಇಲ್ಲಂತೂ ಯಾವಾಗಲೂ ನಾವು ನಿಂತ್ಕೊಂಡೇ ತಿನ್ನಬೇಕು. ನಮಗಿವತ್ತು ಸೀಟ್ ಸಿಕ್ಬಿಡ್ತು ಗೈಸ್, ಮೇಲ್ಗಡೆ ಬಂದ್ವಿ. ಸೊ ಲಾಸ್ಟ್ ಒಂದು ಸೀಟ್ ಇತ್ತು. ಇಲ್ಲಾಂದರೆ ಪ್ರತಿ ಸಲಿನೂ ಇಲ್ಲಿ ಬಂದು ವೆಯ್ಟ್ ಮಾಡಿ ಒಂದು 10-15 ನಿಮಿಷ ಕಾದಿ ಹೊಟ್ಟೆ ಹಾಸ್ಕೊಂಡ್ಬಂದ್ಬಿಟ್ರಂತೂ ಇಲ್ಲಿ ಬರೋಕ್ಕಾಗಲ್ಲ. ಈಗ ಗುಲಾಬ್ ಜಾಮೂನ್ ತಿನ್ನಲೇಬೇಕು ಅಂತ ಒಂದು 4-5 ದಿನದ ಹೇಳ್ತಾನೆ ಇದ್ದಾರೆ. ನಾನು ಅವತ್ತು ತಿನ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತೆ ಗುಲಾಬ್ ಜಾಮೂನ್, ಬಿಸಿ ಗುಲಾಬ್ ಜಾಮೂನ್ ಸಕ್ಕತ್ತಾಯಿತು. ಫಸ್ಟೇ ಸ್ವೀಟ್ ಪ್ರಿಯ ಇವರು. ಪಾಪುನು ತಿಂತಾನೆ ಗುಲಾಬ್ ಜಾಮೂನು. ಗುಲಾಬ್ ಜಾಮೂನ್ ಬೇಕಾ? ಇವನಿಗೆ ಊಟ ಕೊಟ್ಟಿಲ್ಲ ಅಂತ ಅಳು ಬರ್ತೈತೆ. ತಂದು ಕೊಟ್ರು ಊಟ ಮಾಡಬೇಕಲ್ಲ ಇವನು. ಬರೀ ಬಾಯಿಗೆ ಹಾಕೊಳ್ಳೋದು ಅಂತ ಹೋಗಿತಾನೆ. ಮಾಡು ಬಂತು, ಜಾಮೂನ್ ಬಂತು. ಗೈಸ್, ಪಾಪು ಒಂದೇನೋ ಕಲ್ತ್ಕೊಂಡ ಇವಾಗ. ಅವ್ರ ಅಪ್ಪ ನೊಣ ಓಡಿಸೋದು ಹೇಳ್ಕೊಟ್ಯಾರೆ. ಹೆಂಗೆ ಕದ ನೊಣ ಓಡಿಸೋದು? ನೊಣ ಓಡಿಸೋದು ಹೆಂಗೆ? ನೊಣ ಓಡಿಸೋದು ಓಡಿಸು ಮಗನ.
ಕಂದ ಕ್ಯಾಚ್ ಹಿಡಿ, ಕ್ಯಾಚು ಕ್ಯಾಚ್ 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 ಕ್ಯಾಚ್. ಗೈಸ್ ಅವನು ಫಸ್ಟು ಅಪ್ಪ ಅಮ್ಮ ಅಂತ ಅಂದಿಲ್ಲ. ಅವಾಗ ಒಂದು 6 ತಿಂಗಳು 7 ತಿಂಗಳಿಂದನೇ ಅವನು ಕ್ಯಾಚ್ ಅನ್ನೋಕ್ಕೆ ಶುರು ಮಾಡ್ಯಾನೆ. ಮೋಸ್ಟ್ಲಿ ದೊಡ್ಡ ಕ್ರಿಕೆಟರ್ ಆಗ್ತಾನ ಅಂತ. ಕ್ರಿಕೆಟರ್ ಆಗ್ತೀಯ ಕಂದ ನೀನು? ಕ್ಯಾಚ್ ಹಿಡಿದ್ಯಾ? ಕ್ಯಾಚು ಅಯ್ಯ ಅವ್ರ ಅಪ್ಪನ ಕ್ರಿಕೆಟ್ ಅಂದರೆ ಪ್ರಾಣ, ಅದಕ್ಕೆ ಅದೇ ಕಲ್ತ್ಕೊಂಡ್ಬಿಟ್ಟೈತದ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ರು ರಿಟೈರ್ಡ್ ಆಯ್ತಾರಲ್ವಾ, ಅದಾಗಿ ಬರ್ತಾನೆ ನೆಕ್ಸ್ಟ್. ಈ ನೊಣ ಅವಾಗ್ಲಿಂದ ಇಲ್ಲಿ ಹಾರಾಡ್ತೈತೆ ಹಾಲು ಕುಡ್ಕೊಂಡು. ಈ ನೊಣ ಕೊಡ್ಸಕ್ಕೆ ಅವ್ರು ಅವಾಗ್ಲಿಂದ ಈಗ ಸುದೀಪ್ ಫಿಲಮ್ ನೋಡ್ಕೊಂಡ್ಬಂದು ಈಗ ಓಡಾಡಿಸ್ತಾ ಇದೀವಿ. ನೊಣ ಓಡಿಸ್ತಿದ್ವಿ ನೋಡಿ. ಅಯ್ಯಪ್ಪ ಏನ್ ಕೋಪ ಬಂದಿದೆ, ಸುದೀಪ್ಗಿಂತ ಜಾಸ್ತಿ ಕೋಪ ಬಂದಿದೆ. ಯಾಕಂದ ಕೋಪ ಬಂದಿದ್ದೀಗ? ನೊಣ ಓಡ್ಸಕ್ಕೆ ಕೋಪ ಯಾಕೆ ಬಂತು? ನೊಣ ಓಡಿಸಿಲ್ಲ ನೀವು ಅಂತ ಕೋಪ ಬಂದಿದ್ದು. ಓಡಿಸಿದ್ದಕ್ಕೆ ಚಪ್ಪಾಳೆ ಹೊಡಿತಿರೋದು. ಗಂಟೆ ಆಯ್ತು, ಇದೇ ಮಾಡ್ತಾವನ. 3/4 ಗಂಟೆಯಿಂದ ತುಗ್ತಾವ್ರೆ, ಆದ್ರೂ ಮಲಗ್ತಾ ಇಲ್ಲ ಪಾಪ. ಬಂದರೆ ಸುಮ್ಮನೆ ಹಿಂಗೆ ತೊಟ್ಲಿಗೆ ಹಾಕಿದ ತಕ್ಷಣ ಮಲಗಿಬಿಡ್ತಾನಿಲ್ಲ ಅಂದರೆ ಒಂದು 24 ಗಂಟೆ ಹಿಂಗೆ ಮಾಡ್ತಾನೆ ಇರ್ಬೇಕು, ತೂಗ್ತಾನೆ ಇರಬೇಕು, ಐನೋ ಹೋಗ್ಬಿಡುತ್ತೆ. ಈ ವಿಡಿಯೋ ನಾನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.